ಏನ್ರಲ್ಲ ಎಲ್ರಿಗೂ ಒಟ್ಟಿಗೆ ಬುದ್ಧಿ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳವ ಅಂತ ಪಂಚಾಯಿತಿ ಕರ್ಸಿದ್ರ? ಇಲ್ಲ, ಇನ್ ಮುಂದೆ ನಮ್ಮೂರಿಗೆ ನಿಮ್ಮಂತವ್ರ ಆಡಳಿತ ಬೇಕಾಗಿಲ್ಲ ಅಂತ ಹೇಳಕ್ ಕರ್ಸಿದೀವಿ. ಏನು ಬೊಗಳ್ತಿದ್ಯೋ? ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ, ಅಷ್ಟು ಗೊತ್ತಾಗ್ಲಿಲ್ವಾ? ಕೆಳಗಿಳಿರಿ ಅಂತವ್ರೆ. ಯಾಕ್ಲಾ ಮದ ತಿಂದು ಜಾಸ್ತಿ ಆಯ್ತಾ? ತಿನ್ನಕ್ ಬಿಟ್ರೆ ತಾನೇ ತಿನ್ ಜಾಸ್ತಿ ಆಗೋದು. ನಾವು ದುಡ್ದಿದ್ನೆಲ್ಲ ನೀವೇ ತಿನ್ ತೇಗ್ತಾ ಇದ್ದೀರಾ. ಬಡವ್ರ ರಕ್ತ ಇರೋ ನಿಮ್ಮಂತವ್ನ ನಮ್ಮೂರ್ ಯಜಮಾನ ಅಂತ ಹೇಳ್ಕೊಳಕ್ಕೆ ನಮಗ್ ನಾಚಿಕೆ ಆಗ್ತದೆ. ಬಡ್ಡೆ ತವ್ವ, ನನ್ನನ್ನು ಬಿಟ್ರೆ ಈ ಊರಿನ ಜವಾಬ್ದಾರಿ ತಗೊಳ್ಳೋ ಯೋಗ್ಯತೆ ಇನ್ಯಾರಿಗ್ಲಾದೆ? ಯಜಮಾನಿಕೆ ಮಾಡಕ್ಕೆ ಅಂತಾನೆ ರಾಜಯೋಗದಲ್ಲಿ ಹುಟ್ಟಿರೋ ನಮ್ಮ ಶ್ರೀರಾಮಚಂದ್ರ ಗೌಡ್ರವ್ರೆ. ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ. ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ. ರೀ ಗೌಡ್ರೆ, ನಮ್ ಗೌಡ್ರು ಬಂದಾಯ್ತು, ನೀವಿನ್ ಇಳಿರಿ ಕೆಳಗೆ. ಇಳಿಯಕ್ಕಿಲ್ಲ ಅಂದ್ರೆ ಎಲ್ದು ಕೆಳಗೆ ಬಿಸಾಡ್ತಾರೆ. ಗೌಡ್ರೆ, ನೀವೇ ಇಳಿದ್ಬಿಟ್ರೆ ಇರೋ ಒಂಚೂರು ಮರವಾದೇನಾದ್ರೂ ಉಳಿತದೆ. ಹಂಗಂತೀಯ? ಬಾಬು, ಬೆಕ್ಕು ಬಾಲ ಮುದ್ರಕೊಂಡು ಹೋಗಾಯ್ತು. ನೀವೀಗ ಹುಲಿ ತರ ಪಂಚಾಯತಿ ಕಟ್ಟೆ ಹತ್ತಿ. ಹುಲಿ ವೇಷ ಹಾಕೊಂಡು ಸ್ಟೆಪ್ ಮಾತ್ರ ಹಾಕ್ಬೇಡಿ. ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ. ಮದ ನಡಿಲ. ಗೌಡ್ರ ವಸಿ ನಿಂತ್ಕೊಳ್ಳಿ. ನಿಂತವ ನನ್ಗೇನ್ ಕೆಲ್ಸ? ಊರ್ ಗೌಡ್ರಿಗೆ ಒಸಿ ಮರ್ಯಾದೆ ಕೊಡಕ್ ಹೇಳಿ. ಇಲ್ಲ ಅಂದ್ರೆ ಜನ ಕಲ್ ತಗೊಂಡು ಹೊಡಿತ್ರ. ನೋಡ್ರಪ್ಪ, ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಊರ್ ಯಜಮಾನಂಗ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಚಿರಋಣಿ. ಚಿರಋಣಿ ಮಾತ್ರ ಆಗಿರಿ, ಚಿರಸ್ಮರಣಿ ಆಗಬೇಡಿ. ಅಂದರೆ ಕುರ್ಚಿ ಸಿಕ್ಕಿತಂತೇಳಿ ಸತ್ತ ನಾಯಕ ಆಗಬೇಡಿ, ಸತ್ಯವಾದ ನಾಯಕ ಆಗಿ ಅಂತ. ನೋಡ್ರಪ್ಪ, ನಾನು ಈ ಊರಿಗೆ ಯಜಮಾನ ಆಗಿರೋದು ಎಲ್ರಿಗೂ ಒಳ್ಳೇದು ಮಾಡಕ್ಕೆ. ಇನ್ಮೇಲೆ ನೀವು ಯಾರಿಗೂ 1 ರೂಪಾಯಿನೂ ಬಡ್ಡಿ ಕಟ್ಟಬೇಡಿ. ನಿಮ್ ಜಮೀನಲ್ಲಿ ದುಡಿಯೋ ಬೆಳೆ ಎಲ್ಲ ನಿಮ್ದೇ. ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ, ಗೌಡ್ರಿಗೆ. ಅಷ್ಟೇ ಅಲ್ಲ, ಇನ್ಮೇಲೆ ಯಾರು ಈ ಊರ್ ಹಳೆ ಗೌಡನ್ ತಲೆ ತಗ್ಸಿ ನಡೆಯೋ ಅವಶ್ಯಕತೆನೂ ಇಲ್ಲ. ಏ ಗೌಡ, ಈ ಊರಲ್ಲಿ ನಿನ್ನ ದರ್ಬಾರ್ ಎಷ್ಟು ದಿವಸ ನಡೀತೋ ನಾನು ನೋಡೇ ಬಿಡ್ತೀನಿ. ನಮ್ ಗೌಡ್ರ ವಿರುದ್ಧ ಒಂದೇ ಒಂದ್ ಮಾತಾಡಿದ್ರು ಸೈಜ್ಗೆ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಗೌಡ್ರೆ, ಎಲ್ಲರೂ ಒಗ್ಗಟ್ಟಾಗವ್ರೆ. ಈಗ ನೀವು ಏನು ಮಾತಾಡಬೇಡಿ. ಮಾತಾಡಿದ್ರೆ ಒದೆ ಬೀಳೋದು ಗ್ಯಾರಂಟಿ. ನಡೀರಿ ಹೋಗುವ. ನೋಡ್ರಪ್ಪ, ಇನ್ನು ಮುಂದೆ ನಾವು ಯಾರಿಗೂ ಅವಮಾನ ಮಾಡೋದು ಬೇಡ. ನಮ್ ಕ್ಯಾಮೆ ಚಂದಾಗಿ ಮಾಡ್ಕೊಂಡು ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ. ಹೋಗಿ ನಿಮ್ ಕ್ಯಾಮೆ ನೋಡ್ಕೊಳ್ಳಿ. ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ. ಆಹಾ, ಎಂತ ಚಿನ್ನದಂತ ಮಾತಾಡ್ರಿ ಗೌಡ್ರೆ. ಏ ರಾಕಿ, ಇದೇ ಖುಷಿಗೆ ಗೌಡ್ರ ಕಡೆಯಿಂದ ಇಡೀ ಊರಿಗೆ ಎಣ್ಣಿ ಪಾರ್ಟಿ. ಅದ್ರ ಖರ್ಚು ಮಾತ್ರ ಇನ್ಸ್ಪೆಕ್ಟರ್ ಕೊಡ್ತಾರೆ. ಐ ಲೈಕ್ ಇಟ್. ಕೇಟ್ ಕೇಟ್ ಕೇಟ್. ಅವಮಾನ ಅವಮಾನ ಅವಮಾನ. ಆಗೋಯ್ತು. ಇನ್ನೂ ಆಗ್ಬೇಕಾ? ಉರಿಯೋ ಜಾಗಕ್ಕೆ ಖಾರ ತುಂಬೋದಕ್ಕೆ ಬರಬೇಡ. ರುಬ್ಬೋಗೆಲ್ಲ ಹಾಕಿ ರುಬ್ಬಿಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.